ರಾಜ್ಯಾದ್ಯಂತ ಮಳೆರಾಯನ ಆರ್ಭಟಕ್ಕೆ ಸಾಲು ಸಾಲು ಅಂತರಗಳು ಸೃಷ್ಟಿಯಾಗಿವೆ. ಎಲ್ಲೆಲ್ಲಿ ವರುಣನ ಅಬ್ಬರ ಜೋರಾಗಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಜ್ಯಾದ್ಯಂತ ಮುಂದುವರೆದ ಮಳೆಯ ಅಬ್ಬರ. ವರುಣನ ಅಬ್ಬರಕ್ಕೆ ಜನ ಜಾನುವಾರು ತತ್ತರ. ರಾಜ್ಯಾದ್ಯಂತ ಮುಂಗಾರು ಚುರುಕುಗೊಂಡು ಮಳೆರಾಯ ಅಬ್ಬರಿಸಿ ಬೋಪೆರೆಯುತ್ತಿದ್ದಾನೆ. ರಾಜ್ಯದ ಹಲವೆಡೆ ಮಳೆ ಅವಾಂತರಕ್ಕೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ವರುಣನ ರೌದ್ರೋತಾರ ಮುಂದುವರೆದಿದೆ. ದೇವರ ಹಿಪ್ಪರಗಿಯ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯ ಅಬ್ಬರಕ್ಕೆ ಮನೆಯ ಗೋಡೆ ಕುಸಿತಗೊಂಡಿದೆ. ಪದೇ ಪದೇ ಮನೆಗೆ ನೀರು ನುಗ್ಗಿ ಅವಾಂತರವಾಗುತ್ತಿದೆ ಎಂದು ನಗರದ ಸರ್ದಾರ್ ವಲ್ಲಭಾಯಿ ವೃತ್ತದಲ್ಲಿ ರಸ್ತೆಗೆ ಮುಳ್ಳು ತಂತಿಗಳನ್ನ ಹಾಕಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಕಲಬುರಗಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಸೇಡಂ ತಾಲೂಕಿನ ತೊಟ್ನಳ್ಳಿ ಗ್ರಾಮದ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ರಸ್ತೆಗಳೆಲ್ಲ ಜಲಾವೃತಗೊಂಡಿವೆ. ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿತಾ ಇದ್ದು ಜನರು ಕಂಗಾಲಾಗಿ ಹೋಗಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿದೆ. ಡೋಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆ ಮುಳುಗಡೆಯಾಗಿದ್ದು ಸಂಪರ್ಕ ಕಡಿತಗೊಂಡಿದೆ. ಮತ್ತೊಂದೆಡೆ ಮನೆ ಗೋಡೆ ಕುಸಿದು ಹಸು ಮೃತಪಟ್ಟಿದೆ. ಜೊಯ್ಡಾದಲ್ಲಿ ಭಾರೀ ಮಳೆಗೆ ಬೃಹತ್ ಮರ ಧರೆಗುರುಳಿದೆ. ದನದ ಕೊಟ್ಟಿಗೆಯ ಮೇಲೆ ಮರ ಬಿದ್ದ ಪರಿಣಾಮ ಕೊಟ್ಟಿಗೆಯಲ್ಲಿದ್ದ ಎತ್ತು ಸಾವನ್ನಪ್ಪಿದೆ. ಇನ್ನು ಬಳ್ಳಾರಿಯಲ್ಲೂ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಜನಜೀವನ ತತ್ತರಿಸಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಂಗಾರು ಆರಂಭದ ವೇಳೆಯೇ ವರುಣನ ಅಬ್ಬರ ಜೋರಾಗಿದೆ. ಈಗಲೇ ಅಧಿಕಾರಿಗಳು ಎಚ್ಚೆತ್ತು ಮುಂಜಾಗ್ರತಾ ಕ್ರಮ ಕೈಗೊಂಡು ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಖಾಲಿ ಮನೆಗಳೇ ಖಾಲಿ, ಆ ಕಳ್ಳರ ಟಾರ್ಗೆಟ್. ರಾತ್ರೋರಾತ್ರಿ ಮನೆಗೆ ನುಗ್ಗಿ ದೋಚುತ್ತಿದ್ದ ಖತರ್ನಾಕ್ಗಳು ಖಾಕಿ ತೋಡಿದ್ದ ಕೆಡ್ಡಕ್ಕೆ ಬಿದ್ದಿದ್ದಾರೆ. ಈ ಸ್ಟೋರಿ ನೋಡಿ. ಪೊಲೀಸರಿಗೆ ತಲೆನೋವಾದ ಇಬ್ಬರು ಖತರ್ನಾಕ್. ಬೆಂಗಳೂರಲ್ಲಿ 25 ಮನೆ ದೋಚಿದ್ದ ಕಳ್ಳರು ಲಾಕ್. ಬೈಕ್ ಹಾಕೊಂಡು ಏರಿಯಾ ಸುತ್ತಾಡ್ತಿರೋ ಇವರೇ ಖತರ್ನಾಕ್ ಕಳ್ಳರು. ನಗರದಲ್ಲಿ ರೌಂಡ್ಸ್ ಹಾಕೋ ಇಬ್ರು ಬರೋಬ್ಬರಿ 25 ಮನೆ ದೋಚಿದ್ರು. ಪೊಲೀಸರಿಗೆ ತಲೆನೋವಾಗಿದ್ದ ಇಬ್ಬರನ್ನ ಖಾಕಿ ಟೀಮ್ ಕೆಡ್ಡಾಕೆ ಕೆಡವಿದೆ. ಹೌದು, ಕೆಂಗೇರಿ ನಿವಾಸಿಗಳಾಗಿರೋ ಹಮೀದ್ ಖಾನ್, ಖಲೀಲ್ ಉಲ್ಲಾ ಅನ್ನ ತಲಗಟ್ಟ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾರೂ ಇಲ್ಲದ ಮನೆಗಳನ್ನ ಟಾರ್ಗೆಟ್ ಮಾಡ್ತಿದ್ದ ಕಳ್ಳರು ರಾತ್ರಿ ಹೊತ್ತಲ್ಲಿ ಮನೆ ಬೀಗ ಒಡೆದು ಒಳನುಗ್ತಿದ್ರು. 100ಕ್ಕೂ ಹೆಚ್ಚು ಕ್ಯಾಮೆರಾ, ಇನ್ಸ್ಟಾಗ್ರಾಂ ವಿಡಿಯೋ ಪರಿಶೀಲಿಸಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಕದ್ದ ಚಿನ್ನವನ್ನ ಗಿರಿವಿ ಅಂಗಡಿಯಲ್ಲಿ ಮಾರ್ತಿದ್ರು. ಅದೇ ದುಡ್ಡಲ್ಲಿ ಟ್ರಿಪ್ ಹೊಡೆಯುತ್ತಾ ರೀಲ್ಸ್ ಮಾಡುತ್ತಾ ಶೋಕಿ ಉಡಾಯಿಸ್ತಿದ್ರು. ಸಿಸಿ ಕ್ಯಾಮೆರಾ ಪರಿಶೀಲನೆ ವೇಳೆ ಆರೋಪಿಯ ರೀಲ್ಸ್ ಪೊಲೀಸರ ಕಣ್ಣಿಗೆ ಬಿದ್ದಿದೆ. ನಂತರ ನಾನು ನಿಮ್ಮ ಫ್ಯಾನ್ ಅಂತ ಕಾಲ್ ಮಾಡಿದ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಆರೋಪಿಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸೀಸ್ ಮಾಡಲಾಗಿದೆ. 100ಕ್ಕೂ ಹೆಚ್ಚು CCTV ಫುಟೇಜನ್ನು ಪರಿಶೀಲಿಸಿ ಆರೋಪಿತರನ್ನ ಪತ್ತೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಆರೋಪಿನ ವಿಚಾರಿಸಲಾಗಿ ಇಬ್ಬರು ಆರೋಪಿತರು ಇರ್ತಾರೆ. ಒಬ್ಬನ ಮೇಲೆ 19ಕ್ಕೂ ಹೆಚ್ಚು ಪ್ರಕರಣಗಳಿವೆ, ಇನ್ನೊಬ್ಬರ ಮೇಲೆ 3ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಇನ್ನು ಬೆಂಗಳೂರು ಅಷ್ಟೇ ಅಲ್ಲದೆ ಕೇರಳ, ಆಂಧ್ರದಲ್ಲೂ ಆರೋಪಿಗಳು ಕೈಚಳಕ ತೋರಿಸಿದ್ದು ಗೊತ್ತಾಗಿದೆ. ಈ ಕುರಿತು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.